ಮಾಡಿದ್ರು ಇವ್ನು ಹೀರೋ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಹುಡುಗ ಎಲ್ಲ ಉತ್ತರ ಕರ್ನಾಟಕ ಹುಡುಗರು ಇವರಿಬ್ರು. ಇವ್ರಿಗೆ ಸಂಕಲನ, ಎಡಿಟಿಂಗ್, ಫೋಟೋಗ್ರಫಿ ಪ್ಲಸ್ ಆಕ್ಟಿಂಗ್. ಇವ್ನು ಆಕ್ಟಿಂಗ್ ಮಾಡ್ಬೇಕಂತ ಬೆಂಗಳೂರು ಬಂದಿರೋರು ಇವರು. ಎಷ್ಟೆಷ್ಟು ಕಷ್ಟ ಬಿದ್ದು ಬಸ್ ಸ್ಟ್ಯಾಂಡ್ಗಳೆಲ್ಲ ಮಾಡ್ಕೊಂಡು ಅವ್ರು ಕರೆದು ಕೊಟ್ಟಿದಂದ್ರೆ, ನಾನು ಕಷ್ಟ ಬಿದ್ದೆ ಚಿಕ್ಕ ಹುಡುಗನಿಂದ. ಒಂದೊಂದು ಕಂಪ್ನಿ ಹೋಗಿ ಚಾನ್ಸ್ ಕೇಳ್ತಾ ಇದ್ದೆ. ನಿಮ್ಗೆ ಗೊತ್ತಾಗಲ್ಲ ನಾನು ಈ ಸ್ಟೇಜ್ ಬಂದಿದ್ದ ಕಾರಣ. ಒಂದೊಂದು ಹೋಗಿ ಕೇಳಿದ್ದೀನಿ, ಬಾಗಿಲು ತಟ್ಟು ಚಾನ್ಸ್ ಕೊಡ್ರಿ, ಅವಕಾಶ ಕೊಡಿ. ನೀವು ನಂಬ್ತೀರ ಅಲ್ಲ, ನನ್ನ ಫಸ್ಟ್ ಫಿಲಿಮು ಚಿಕ್ಕ ಬರೀ ಸೀನಲ್ಲಿ ಬರ್ತೀನಿ, ಡೈಲಾಗ್ ಇಲ್ದಿರ. ತಮಿಳ್ ಸಿನಿಮಾ ಚೆನ್ನೈಯಲ್ಲಿ ನಾನು ಆಕ್ಟಿಂಗ್ ಮಾಡ್ತಾ ಇರೋವಾಗ ಹುಡ್ಕೊಂಡು ಚಾನ್ಸ್ ಎಲ್ಲ ಹುಡ್ಕೊಂಡು ಅವ್ರು ಓಡೋಗೋದು. ಯಾರು ಕರೆದು ಅವಾಗೆಲ್ಲ ಕೊಡ್ತಾ ಇಲ್ಲ. ನಾವು ಹುಡುಕಿ 10 ಸಲ 20 ಸಲ ಹೋದ್ರೆ ಅದನ್ನ ಒಂದು ಸೀನ್ ಕೊಡ್ತಾ. ಒಂದು ಸೀನ್ ಬರೋಕೆ 5 ವರ್ಷ ಕಷ್ಟ ಪಟ್ಟಿದ್ದೀನಿ ಚೆನ್ನೈಯಲ್ಲಿ. ರೂಮ್ ಎತ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಇದು ಎಜುಕೇಶನ್ ಬಿಟ್ಟು ಅದು ಪಾರ್ಟ್ ಟೈಮ್ ಮಾಡ್ಕೊಂಡು ಎಲ್ಲ ಪಾರ್ಟ್ ಟೈಮ್ ಮಾಡ್ಕೊಂಡು ಇದೇ ಟ್ರಾವೆಲ್ ಮಾಡ್ಕೊಂಡು ಒಂದೊಂದು ಸೀನ್. ಆ ಕಾಲದಲ್ಲಿ ಇವಾಗೆಲ್ಲ ಬಂದು ಡಿಜಿಟಲ್ ಬಂದ್ಬಿಡ್ತು, ಈಸಿಯಾಗಿ ಒಬ್ಬ ಆರ್ಟಿಸ್ಟ್ ಆಗ್ಬೋದು. ಆವಾಗೆಲ್ಲ ಒಂದು ರೋಲು ಟೇಪು, ಆ ಟೇಪಲ್ಲಿ ನೀನು ಒಂದು ಸೀನ್ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ರಿಯಲ್ ಹಳೆ ಕಾಲ ಆಕ್ಟರ್ನ ಕೇಳಿ, ಅವ್ರು ಕೇಳಿ. ನೆಗೆಟಿವ್ ಅಂತಾರೆ ಅದನ್ನ. ಆ ನೆಗೆಟಿವ್ ಇರೋದ್ರೆ ಒಂದು ಸೀನ್ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಅಂತ. ಒಂದು ಸೀನಲ್ಲೆಲ್ಲ ಆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಸ್ಟೇಜ್ಗೆ. ಅದು ಕಷ್ಟ ಅನ್ಸೋದನ್ನ. ಅದಕ್ಕೆ ನಾನು ಬಿಲೋ ಕಷ್ಟ. ಇವಾಗ ಯಾರು ಆಕ್ಟರ್ಸ್ ಬಿಲ್ಬಾರ್ದು ಗಾಂಧಿನಗರದಲ್ಲಿ. ಯಾಕಂದ್ರೆ ಗಾಂಧಿನಗರದಲ್ಲಿ ಎಷ್ಟೋ ಅನುಭವ ಬಂದ್ಬಿಟ್ಟಿದೆ ನನಗೆ ಚಿಕ್ಕ ಹುಡುಗನಿಂದ. ಸಿನ್ಸ್ 94 ಇಂದ ಗಾಂಧಿನಗರಲ್ಲಿ ಇದೀನಿ ಸಿನಿಮಾ ಫೀಲ್ಡ್ ಅಲ್ಲಿ. ನಂಬ್ತೀರಾ ನೀವು? ಯಾರು ನಮ್ಮಲ್ಲ. ನಾನು ಇವತ್ತು ನೆನ್ನೆ ಬಂದಿರೋನಿಲ್ಲ. ಸಿನ್ಸ್ 94 ನಾನು ಫಸ್ಟ್ ಫಿಲಿಂ ಅನುರಾಗ ಸಂಗಮ, ನಾನು ವಿಲ್ಲನ್ನು ಎತ್ತು ನೋಡ್ರಿ, ಆನ್ಲೈನ್ ಅಲ್ಲಿ ಇದೆ. ಅನುರಾಗ ಸಂಗಮಲ್ಲಿ ಸುಧಾರಾಣಿನೇ ರೇಪ್ ಸೀನ್ ಮಾಡೋ ಸೀನ್ ನಾನು ಫಸ್ಟ್ ಕೊಟ್ಟಿರೋದು. ನನಗೆ ಅವತ್ತು 18 ವಯಸ್ಸು, ಮೀಸನ್ನು ಬರಿಲ್ಲ. ಎತ್ತು ನೋಡಿ ಆನ್ಲೈನ್ ಅಲ್ಲಿ. ಯಾರು ಬಂದು ನಾನು ಈ ತರ ಮಾತಾಡೋಕಂತ ದಿಲ್ಲು ಧೈರ್ಯ ಇದ್ದಕ್ಕೆ ನಾನು ಮಾತಾಡೋದು. ನಾನೇನು ಪುಕ್ಸಾಟಿಯಾಗಿ ಬಂದಿಲ್ಲ. ನೆನ್ನೆ ಮೊನ್ನೆ ಸ್ಟೆಪ್ ಆಗಿ ನರ ಊರಿ ಕಷ್ಟ ಬಿದ್ದು ಕಣ್ಣೀರ್ ಸಿಂದಿ ಈ ಸ್ಟೇಜ್ ಬಂದಿದ್ದೀನಿ. ಓಂ, ಸಾಧು, ತ್ರಿಲರ್ ಮಂಜುದು, ಇವಾಗ ರಕ್ಷಕ, ಕಿಡ್ನಾಪ್ ಕಾವ್ಯ, ದೊಡ್ಡಣ್ಣ ಪುಟ್ಟಣ್ಣ, ರಕ್ಷಕ, ತಮಿಳ್ ಸಿನಿಮಾಗಳು, ನರಿವೇಟೆ, ಎಂತೆಂಥ ಸಿನಿಮಾಗಳು ಎಲ್ಲಾ ಭಾಷೆ ಮಾಡ್ಕೊ ಬರ್ತಾ ಇದ್ದೀನಿ. ಆದ್ರೆ ನನ್ ಕನ್ನಡ ಅಂದ್ರೆ ಇಷ್ಟ. ನಾನು ಕನ್ನಡದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು. ಕನ್ನಡ ಸಿನಿಮಾನ ಇವಾಗ ಎಲ್ಲೆಲ್ಲೋ ಬೆಳೆಸ್ಕೊಂಡು ಹೋಗಿದೆ. ಕನ್ನಡ ಫಿಲಿಂ ಟಾಕ್ಸಿಕ್ ಎತ್ಕೊಳ್ಳಿ, ಕಾಂತಾರ ಎತ್ಕೊಳ್ಳಿ, ಎಲ್ಲೆಲ್ಲೋ ಹೋಗಿದೆ. ಆದ್ರೆ ಅದೇ ತರ ಕನ್ನಡ ಸಿನಿಮಾ ಇಟ್ಟಾಗಬೇಕು, ಇನ್ನೂ ಬೆಳಿಬೇಕು ಕನ್ನಡ ಸಿನಿಮಾ. ಈ ತರ ನೀವು ಬಂದ್ರೆ ನೋಡಿದ್ರಿಲ್ವಾ, ಕನ್ನಡ ಸಿನಿಮಾ ಯಾರು ನೋಡಲ್ಲ ಅಂತ. ನೋಡ್ತಾರೆ, ಅವ್ರಿಗೆ ಹೋಗಿ. ಇವಾಗ ಕೆಲ್ಸಗಳು ಜಾಸ್ತಿ. ಅಂದ್ರೆ ಮುಂಚೆ ಸಿನಿಮಾಕ್ಕಂತಾನೆ ಬರ್ತಾ ಇದ್ರು, ಇವಾಗ ಕೆಲ್ಸಗಳು ಜಾಸ್ತಿ ಇರೋವಾಗ ಆ ಟೈಮ್ ಅವರು ಇದು ಕೊಡೋಕೆ ಆಗ್ತಾ ಇಲ್ಲ. ಸೆಲ್ಗಳಲ್ಲೇ ಮನೆಯಲ್ಲೇ ಬಂದ್ಬಿಡುತ್ತೆ. ತಪ್ಪು ನಮ್ದಿಲ್ಲ, ನಾವು ಡಿಜಿಟಲ್ ಕೊಟ್ಬಿಟ್ವಿಲ್ಲ, ನಿಮ್ಮನ್ನ ಸೋಂಬೇರಿ ಮಾಡ್ಬಿಟ್ವಿ. ಅದೇ ನೀವು ಡಿಜಿಟಲ್ ಬೇರೆ ಇದ್ರೆ ಥಿಯೇಟರ್ ಹುಡ್ಕೊ ಬಂದು ಸಿನಿಮಾ ನೋಡ್ತಾ ಇದ್ರೆ ಜ್ಞಾಪಕ ಇದೆಯಾ? ನಾವು ಚಿಕ್ಕ ಹುಡುಗನಾಗ ನಮ್ಮ ಯಾರ ರಿಲೇಷನ್ ಬಂದ್ರೆ ಟೆಂಟ್ ಕರ್ಕೊಂಡು ಹೋಗಿ ಮರಳಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಬೇರೆ ನಮ್ಗೆ ಅವಕಾಶ ಇಲ್ಲ, ಟಿವಿ ಇಲ್ಲ, ಏನಿಲ್ಲ. ಅದಕ್ಕೆ ಸಿನಿಮಾ 100 ದಿವಸ 1000 ದಿವಸ ಓಡ್ತಾ ಇದ್ದೆ ಸಿನಿಮಾಗಳು. ಇವಾಗ ಯಾಕೆ ಹೋಗಲ್ಲ ಅಂದ್ರೆ, ಒಂದು ವಾರ ಆದ್ರೆ OTT ಅಲ್ಲಿ ಬರುತ್ತೆ, ಇಲ್ಲಾಂದ್ರೆ ಕಾಪಿ ರೈಟ್ಸ್ ಅಲ್ಲಿ ಮಾರನೇ ದಿವಸನೇ ಬಂದ್ಬಿಡುತ್ತೆ. ಕರೆಕ್ಟಾ? ಪೈರಸಿ. ಈ ತರ ನೋಡ್ಕೊಡೋದಕ್ಕೆ ನಿಮ್ಗೆ ಆ ಸಿನಿಮಾ ಆ ಟೇಸ್ಟ್ ಸಿಗೋತಲ್ಲ. ನೀವು ಬಂದು ಥಿಯೇಟರ್ ನೋಡೋ ಟೇಸ್ಟುನು ಸೆಲ್ಲಲ್ಲಿ ಕುತ್ಕೊಂಡು ನೋಡೋ ಟೇಸ್ಟುನು ಬಹಳ ಡಿಫ್ರೆನ್ಸ್ ಇದೆ. ಸೆಲ್ಲಲ್ಲಿ ನೀವು ಒಂದು ಸಾಂಗ್ ನೋಡಿ, ಥಿಯೇಟರ್ ಬಂದು ನೋಡಿ ಯಾವ ತರ ಇರುತ್ತೆ. ಒಂದು ಫೈಟು, ಆಕ್ಷನ್, ಮ್ಯೂಸಿಕ್, ಫೈಟ್ ಟ್ರ್ಯಾಕ್ ಕೊಡ್ತೀವ್ರಿ. ಇಲ್ಲಿ ನೋಡ್ರಿ ಎಷ್ಟು ಸ್ಪೀಕರ್ ಇದೆ. ಸೆಲ್ಲಲ್ಲಿ ಏನ್ರಿ ಕಾಣುತ್ತೆ? ಟೊಪ ಅಂತೀರಾ. ಇದ್ರಲ್ಲಿ ಕೇಳ್ರಿ ಎಫೆಕ್ಟ್ಸ್ ಹೆಂಗಿರುತ್ತೆ. ಇದಕ್ಕೆ ಥಿಯೇಟರ್ ಬೇರೆ, ಸೆಲ್ ಬೇರೆ. ಇದು ಯಾರು ಬಂದು ಸಿನಿಮಾ ರಸಿಕರು ಥಿಯೇಟರ್ ಬಂದು ಸಿನಿಮಾ ನೋಡ್ತಿರೋ ಅವ್ರಿಗೆ ಆ ಸಿನಿಮಾ ಬಗ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಸೆಲ್ಲಲ್ಲಿ ನೋಡ್ಬಿಟ್ಟು ಸಿನಿಮಾ ಚೆನ್ನಾಗಿಲ್ಲ, ಏನ್ ಮಾರ್ನಿಂಗ್ ಶೋ ಬರ್ತೀರಾ, ನೋಡಿದೇ ಇರಲ್ಲ, ಒಂದ್ ರೀಲ್ ಆಗಿರಲ್ಲ, ಹಂಗಾಗ್ತಾ ಡಬ್ಬ ಸಿನಿಮಾನೋ ತಲೆನೋ ಕಣೋ. ನೀವ್ ಹಿಂಗ ಆಗ್ಬಿಟ್ರೆ ನಾವು ಈ ಸಿನಿಮಾ ತೆಗಿಯೋಕೆ 1 ವರ್ಷ ಆಯ್ತು. ಕೇಳ್ರಿ, ಲಾಸ್ಟ್ ಜೂನ್ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗಿದ್ದಿ ರಕ್ಷಕ 2. 1 ವರ್ಷ ನಾವು ಕಷ್ಟ ಬಿದ್ದು ಅದನ್ನ ಇದು ಮಾಡಿ ಮಗುನ ಹೆಂಗಿನ ಎತ್ತುತ್ತೀವೋ ಆ ತರ ನಾವು ಈ ಸಿನಿಮಾನ ಎತ್ತಿ ನಿಮ್ ಮುಂದೆ ಬಿಟ್ಟಿದೀವಿ. ಎಷ್ಟು ಕಷ್ಟ ಇದೆ ನಮ್ಗೆ. ನೀವು ಕುತ್ಕೊಂಡು ಸೆಲ್ಲಲ್ಲಿ ನೋಡ್ಬಿಟ್ಟೆ ಡಬ್ಬ ಸಿನಿಮಾ, ಯಾರು ಹೋಗ್ತಾರೆ ಥಿಯೇಟರ್ಗೆ ಹಾಕ್ಬಿಟ್ರೆ ನೆಕ್ಸ್ಟ್ ಹೋಗಿ ಯಾರಿಗೆ ಬರ್ತಾರೆ?
ಇವತ್ತು 99% ನೋಡಿ ಮಾರ್ನಿಂಗ್ ಶೋ ಹಂಗೆ ಹಿಂಗೆ ನಾವು ಸೇರಿಸ್ತೀವಿ, ಮ್ಯಾಟ್ನಿಕ್ ಜನ ಇರಲ್ಲ, ಥಿಯೇಟರ್ ಸಿನಿಮಾ ಇರಲ್ಲ ರೀ. ನಾವು ದುಡ್ಡು ಹಾಕಿರೋರು ಎಲ್ಲಿ ಹೋಗೋದು, ನಾವು ಆಕ್ಟ್ ಮಾಡಿರೋರು ಎಲ್ಲಿ ಹೋಗೋದು? ಥಿಂಕ್ ಮಾಡಿ ನೀವೇ ಪ್ಲೀಸ್. ನಾನು ಒಂದು ಪಬ್ಲಿಕ್ ಕೇಳ್ಕೊಂತೀನಿ, ಸಿನಿಮಾ ನೋಡಿ, ಚೆನ್ನಾಗಿದ್ರೆ ನೋಡಿ, ಚೆನ್ನಾಗಿಲ್ಲ ಸೈಲೆಂಟ್ ಆಗಿ ಮೆಸೇಜ್ಗಳು ಹಾಕ್ಬೇಡ್ರಿ. ಸಿನಿಮಾ ಚೆನ್ನಾಗಿಲ್ಲ ಅಂತ ಹಾಕ್ಬೇಡಿ. ಯಾಕೆ ಗೊತ್ತಾ, ನೆಕ್ಸ್ಟ್ ನೋಡೋನು ಬರಲ್ಲ, ಸಿನಿಮಾ ಚೆನ್ನಾಗಿಲ್ಲ ಬಿಡಪ್ಪ ಇನ್ನು ಹೋಗಲ್ಲ ಅಂತಾನೆ. ಏನ್ ಗೊತ್ತಾ, ಇವಾಗ ಯಾರು 80% ಚೆನ್ನಾಗಿದೆ, 10ಗೆ 8 ಆ ತರ ಹಾಕಿದ್ರೇನೆ ಬರ್ತಾರ ಅರ್ಧಕ್ಕರ್ಧ. ಅದು ಪಬ್ಲಿಸಿಟಿ ಬೇಡ ರೀ. ನಾವ್ ಇಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡ್ತೀವಿ ನಿಮ್ಗೋಸ್ಕರ. ಆ ಸಿನಿಮಾನ ಬೆಳೆಸಿದ್ರೆ ನಾವು ಉಳಿತೀವಿ, ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ನಾವು ಒಳ್ಳೆ ಇವತ್ತು ಕುತ್ಕೊಂಡು ಫ್ಯಾಮಿಲಿ ತರ ಸಮೇತ ಸಿನಿಮಾ ನೋಡ್ತಾ ಇದಾರಲ್ಲ, ಹೆಂಗ್ ಬರುತ್ತೆ ಅದು ಅನುಭವನೇ ಇವತ್ತು ಸಿನಿಮಾ ಬಂದಿರೋದು. ನಮ್ ಕಷ್ಟ ಸುಖ ಎಲ್ಲ ಬಂದು ಸಿನಿಮಾನೇ ಅಂತ ಹೆಂಡತಿ ಮಕ್ಕಳೆಲ್ಲ ಬಿಟ್ಬಿಟ್ಟು ಬೇಡ ಅದೆಲ್ಲ ಹೇಳಿದ್ರೆ ಏನೋ ಬಂದು ಪಬ್ಲಿಸಿಟಿ ಅನ್ಕೊಂತಾರೆ. ಅದೆಲ್ಲ ಬಿಟ್ಬಿಟ್ಟು ನಮ್ಮಿದು ಆಸಾ ಭಾವನೆಗಳೆಲ್ಲ ಬಿಟ್ಟು ಸಿನಿಮಾ ಕೊಡ್ಬೇಕು, ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ಬೇಕಂತ ಬಂದಿದೀವಿ. ಈ ಕಾಣ ಸಿನಿಮಾ ಗೆಲ್ಬೇಕು, ಇನ್ನೂ ಹೋಗ್ಬೇಕು. ಎಲ್ಲೋ ಇವಾಗ ಹೋಗಿದೆ, ಎಲ್ಲೆಲ್ಲೋ ಹೋಗಿದೆ, ಇನ್ನೂ ಹೋಗ್ಬೇಕು, ಇನ್ನೂ ಬೆಳಿಬೇಕು. ಕಾಣ ಸಿನಿಮಾ ಉಳಿಸ್ಬೇಕು, ಕಾಣ ಜನತೆ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂಡು ಈ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದ.